ಮೊದಲು ಒಂದು ನಿಮಿಷ ವಿಡಿಯೋ ನೋಡಿ ಆಮೇಲೆ ಎಡಿಟ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಹಲೋ ನನ್ನ ಪ್ರೀತಿ ವೀಕ್ಷಕರೇ, ಟ್ರಿಪಲ್ ರೋಲ್ ಆ್ಯಕ್ಷನ್ ವಿಡಿಯೋ ಪೂರ್ತಿ ಮುಗಿಯೋ ತನಕ ನೋಡಿ. ಆಲ್ಬಮ್ರ ಖತರ್ನಾಕ್ ಆಗ್ಯಾರ. ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಭಾಳ ಭಾರಿ ಮಾಡ್ಯಾರ. ಎಲ್ಲಿ ಹೋಗ್ಯಾರ ನಾವು ಕಾಣಿಸ್ಲೇ ಹೊಂಟ್ರೆ ಯಾಕೋ. ಅಕ್ಕೋ ರೀ, ನನಗತ್ಲೇ ಇದ್ರಿ ನೀವು ಭೀ ಸೇಮ್ ಟು ಸೇಮ್ ನನಗತ್ಲೇ ಇದ್ರಿ ನೀವು ಭೀ. ಎಲ್ಲಿರ್ತೀರಿ ಮತ್ತು ಶಾಕ್ ಆಗ್ಯಾನ ನೀವು? ಬೀದರ್ದಾಗ ಇರ್ತಾನ. ಇಲ್ಲಿಗೆ ಯಾಕೆ ಬಂದಿರಿ ನೀವು? KLM ಸ್ಟುಡಿಯೋದಾಗ ಪ್ರೋಗ್ರಾಮ್ ಅದ ಅಂತ ಹೇಳಿದ್ರು. ಇಲ್ಲಿ ಬರಟಿಗೆ ನಂದು ಆಲ್ಬಮು ರೆಡಿ ಆಗಿ ಕುಂತದ, ಒಯ್ಯರ ಅಂತ ಕುಂತದ. ಹಿಂಗೆ ಕವ ನೋಡ್ರಿ. ಎಲ್ಲಿದ್ದಕ್ಕೆ ಆಗ ಹೇಳಿದ ಫೋನ್ ಮಾಡ್ತದ, ನೀನು ಸ್ಟುಡಿಯೋದಾಗ ಬಂದು ಕುಂತಿದ್ದಾನ. ಜಲ್ದಿ ಬೇಕಾ, ಜಲ್ದಿ ಬಾ. ಇನ್ನು ಪಾಗಲಿದ್ದ ಜಲ್ದಿ ಬಾ. ಮಾತಾಯ್ತದ ಬಾ. ನೀ ಬಲ್ಲ ಇವ ಲಿಂಗಣ ಬಾ ಅಂತನ ಸ್ಟುಡಿಯೋದಾಗ ಇರಲ್ಲ. ಇಲ್ಲ ಮೊದಲು ಕೈನ್ ಮಾಸ್ಟರ್ ಓಪನ್ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ಓಪನ್ ಆಗುತ್ತೆ. ನೀವು ಯಾವ ಸೈಜ್ ವಿಡಿಯೋ ಮಾಡಿದ್ದೀರಾ ಆ ಸೈಜ್ ವಿಡಿಯೋನ ಸೆಲೆಕ್ಟ್ ಮಾಡಬೇಕು. ನಾನು ಇವಾಗ 16.9 ವಿಡಿಯೋ ಸೈಜ್ ಫ್ರೇಮ್ ತೊಗೋತಾ ಇದ್ದೀನಿ. ಅದಾದಮೇಲೆ ಮೀಡಿಯಾ ಸೆಲೆಕ್ಟ್ ಮಾಡಿ, ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿ, ಯಾವುದೇ ಕಲರ್ ತೊಗೊಳ್ಬೋದು. ನಿಮಗೆ ಯಾವ ಸೈಜ್ ಯಾವ ಕಲರ್ ಇಷ್ಟನೋ ಆ ಕಲರ್ ಸೈಜ್ ತೊಗೊಳ್ಬೋದು. ವಿಡಿಯೋ ನಿಮ್ಮದು ಎಷ್ಟು ಸೈಜ್ ಇದೆ ಅಂದಾಜು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕೆ ಬರುತ್ತೆ. ಇದನ್ನು ಎಷ್ಟು ನೀವು ಈಗ ನಾನು ಹೆಚ್ಚು ಕಡಿಮೆ 1 ನಿಮಿಷ 18 ಸೆಕೆಂಡನ್ನು ಮಾಡಿದ್ದೀನಿ ಸ್ಕ್ರೋಲು. ಅದಾದಮೇಲೆ ಮತ್ತೆ ಫಸ್ಟಲ್ಲಿ ಬಂದು ನೀವು ಮತ್ತೆ ಲೇಯರ್ ಹತ್ರ ಹೋಗಿ, ಮತ್ತೆ ಮೀಡಿಯಾ ಹತ್ರ ಹೋಗಿ, ನೀವು ಫಸ್ಟ್ ಪಾರ್ಟ್ ಏನು ಮಾಡಿದ್ದೀರಲ್ಲ ವಿಡಿಯೋ, ಆ ಫಸ್ಟ್ ಪಾರ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ಸೆಲೆಕ್ಟ್ ಆಗಿದೆಯಲ್ಲ, ಇದನ್ನು ಸ್ಕ್ರೋಲ್ ಮಾಡಬೇಕು. ನೀವು ಫುಲ್ ಫ್ರೇಮ್ ಎಷ್ಟು ಸೈಜ್ ಇದೆಯಲ್ಲ ಅಷ್ಟು ಇದನ್ನು ಸ್ಕ್ರೋಲ್ ಮಾಡಿ ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಆದ ಕೂಡಲೇ ಮತ್ತು ಇವಾಗ ಸೆಕೆಂಡ್ ಲೇಯರ್ ಏನಿದೆಯಲ್ಲ, ಸೆಕೆಂಡ್ ಪಾರ್ಟ್, ಆ ವಿಡಿಯೋನ ಮತ್ತು ಲೇಯರ್ ಹತ್ರ ಹೋಗಿ, ಮೀಡಿಯಾ ಹತ್ರ ಹೋಗಿ, ಮತ್ತು ಸೆಕೆಂಡ್ ಪಾರ್ಟ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಬೇಕು. ಅದನ್ನು ಸೇಮ್ ಇವಾಗ ಕ್ರಾಪ್ ಮಾಡ್ಕೊಳ್ಬೇಕು. ಯಾವ ಹಾಫ್ ಕಟ್ ನೀವು ಸೆಕೆಂಡ್ ಪಾರ್ಟ್ ಇವಾಗ ಈ ರೈಟ್ ಸೈಡಲ್ಲಿ ಕೂತ್ಕೊಂಡು ಮಾಡಿದ್ದೀರಲ್ಲ, ಅದನ್ನು ಅಷ್ಟೇ ಯಾವ ಸೈಜ್ ಇದೆ ಅಷ್ಟು ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಸ್ಕ್ರೋಲ್ ಮಾಡಿ ಫುಲ್ ಸೆಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಪಾರ್ಟ್ ಅಂತೂ ರೆಡಿಯಾಗಿದೆ. ಇವಾಗ ಮತ್ತೆ ಲೇಯರ್ ಹತ್ರ ಹೋಗಿ ಥರ್ಡ್ ಪಾರ್ಟ್ ವಿಡಿಯೋನ ಸೆಲೆಕ್ಟ್ ಮಾಡಿ ತೊಗೊಳ್ಬೇಕು. ಸೇಮ್ ಸಿಸ್ಟಮ್ ಇರುತ್ತೆ. ಇವಾಗ ಥರ್ಡ್ ಪಾರ್ಟ್ ತೊಗೊಂಡಿದ್ದೀವಲ್ಲ, ಮತ್ತು ಸೇಮ್ ಅದೇ ಥರ ಸೆಟ್ ಮಾಡಿಕೊಂಡು ಮತ್ತೆ ಫುಲ್ ಫ್ರೇಮಲ್ಲಿ ಸೆಟ್ ಮಾಡ್ಕೊಂಡು ಅದನ್ನು ಕ್ರಾಪ್ ಮಾಡ್ಕೊಳ್ಬೇಕು. ಮತ್ತು ಇವಾಗ ಮೊದಲು ರೈಟ್ ಸೈಡಲ್ಲಿ ಮಾಡಿದ್ರಲ್ಲ, ಇವಾಗ ಲೆಫ್ಟ್ ಸೈಡಲ್ಲಿ ಮಾಡಬೇಕು. ಅಂದರೆ ಇವಾಗ ಲೆಫ್ಟ್ ಸೈಡಲ್ಲಿ ಕೂತಿರೋ ವಿಡಿಯೋ ಬೇಕಲ್ವಾ, ಆ ಥರ ವಿಡಿಯೋನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಆದ ಕೂಡಲೇ ಥರ್ಡ್ ಪಾರ್ಟ್ ಕೂಡ ಇವಾಗ ರೆಡಿಯಾಗಿದೆ. ಇವಾಗ ಇದೇ ನಿಮ್ಗೆ ಎಕ್ಸ್ಟ್ರಾ ಪಾರ್ಟ್ ಇದೆ. ನನಗಿದೆ ನಂದು ಸ್ಟುಡಿಯೋ ಇದೆ ಅಲ್ಲ, ನನ್ನ ಸ್ಟುಡಿಯೋ ಬಗ್ಗೆ ನಾನು ಪ್ರಮೋಟ್ ಮಾಡಬೇಕು ಅಂತ ನಾನು ಅದ್ರ ಬಗ್ಗೆ ಇದು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನಿಮಗೇನಿದ್ರೆ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.